ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಬೇಕಾಗುತ್ತೆ, ನಮಗೆ ಕಷ್ಟ ಆಗುತ್ತೆ. ಒಂದು ಸ್ಕ್ಯಾನಿಂಗ್ ಸೆಂಟ್ರ್ ಮಾಡಿಸಿ ಮೇಡಮ್ ಅಂತ ಅವ್ರು ಕೇಳ್ತಾರೆ. ಬಟ್ ಆದರೆ ಯಾವುದೇ ಗರ್ಭಿಣಿಯರಿಗೆ ಮಾಹಿತಿ ಇಲ್ಲ. ಆ್ಯಕ್ಚುಲಿ ಜನನಿ ಸುರಕ್ಷಾ ಯೋಜನೆಯಡಿ ತಾಯಿ ಗರ್ಭ ಧರಿಸಿದ ನಂತರ ಮಗು ಹುಟ್ಟಿ 42 ದಿವಸದವರೆಗೂ ಕಂಪ್ಲೀಟ್ ಆ ತಾಯಿ ಮಗುವಿನ ಆರೈಕೆ ಸರ್ಕಾರದ್ದು. ಅವರು ಹೊರಗಡೆ ಒಂದು ಟೆಸ್ಟಿಗೆ ಬರ್ಕೊಟ್ರು ಸಹ ಇಲ್ಲಿಂದ ಆಸ್ಪತ್ರೆಯವರೇ ಆ ರೊಕ್ಕನೂ ನೀವು ಇಂಥ ಕಡೆ ಹೋಗ್ಬೇಕವ್ವ, ಇಂಥ ಟೆಸ್ಟ್ ಇದೆ, ನೀವು ಮಾಡಿಸ್ಕೊಂಡು ತೊಗೊಂಡು ಬಾ, ಈ ವೆಚ್ಚ ನಾವೇ ಕಟ್ತೀವಿ, ಇದು ಫ್ರೀ ಅಂತ ಬರೆದು ಹೇಳಿ ಕಳಿಸ್ತೀವಿ. ಹೌದಾ ಡಾಕ್ಟ್ರೇ? ಆದರೆ ಅದು ಇಲ್ಲಿ ಸಂಪೂರ್ಣವಾಗಿ ಯಾರೂ ಮಾಡ್ತಾ ಇಲ್ಲ. ಬಡವರು ತುಂಬ ಗೋಳು ನಾವು ಕೇಳ್ತಾ ಇದ್ವಿ. ನಾನು ಹೊನ್ನಾಳಿಗೂ ಹೋಗಿದ್ದೆ, ಬಟ್ ಇಷ್ಟು ಏನಂತಾರೆ ಆ ಪದ, ಇಷ್ಟು ಕಂಪ್ಲೇಂಟ್ಸ್ ನಾನು ಹೊನ್ನಾಳಿಯಲ್ಲಿ ನೋಡಲಿಲ್ಲ. ಮತ್ತು ಇಲ್ಲಿ ಹೇಗೆ ಅಂತಂದರೆ ಇನ್ನೂ ಒಂದು ಏನು ಔಷಧಿಗಳು ಕೊಡಬೇಕು ಇವರು. ಒಂದು ಪೇಷಂಟು ಹೇಳ್ತಾಯಿದ್ರು 4 ತಿಂಗಳಿಂದ ಇಲ್ಲ 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 ಅಂತ ಬರ್ಕೊಡ್ತಾರೆ. ಒಂದು ಬರ್ಕೊಡ್ತಾರೆ, ಒಂದು ಇಲ್ಲ, ಹೊರಗಿಲ್ಲ. ಆ್ಯಕ್ಚುಲಿ ಹಂಗೆ ಮಾಡಂಗೆ ಇಲ್ಲ ಇವರು. ಎಸ್ಪೆಷಲಿ ಔಷಧಿಗಳು ಸರ್ಕಾರ ಸಂಪೂರ್ಣವಾಗಿ ದುಡ್ಡು ಕಳಿಸುತ್ತೆ. ಸರ್ಕಾರದ ಯಾವುದೇ ತಪ್ಪಿಲ್ಲ, ಸರ್ಕಾರ ಇಲಾಖೆಯಿಂದ ದುಡ್ಡು ಕಳಿಸುತ್ತೆ. ಯಾವಾಗಲೂ ಔಷಧಿಗಳು ಖಾಲಿ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣವೇ 15-20 ದಿವಸಕ್ಕೆ ಮುಂಚೆನೇ ಅವ್ರು ಇಂಡೆಂಟ್ ಹಾಕೊಂಡು ತರಿಸ್ಕೋಬೋದು. ಇವ್ರಿಗೆ ಅದಕ್ಕೆ ಸ್ಪೆಷಲ್ ಫಂಡ್ ಇರುತ್ತೆ, ಸ್ಪೆಷಲ್ ಆದ್ಯತೆ ಇರುತ್ತೆ. ಅಂದರೆ ಅಕಸ್ಮಾತ್ ಇವ್ರ ದುಡ್ಡು ಆಗೋಯ್ತು. ಹೌದು ಇಲ್ಲ ನೋಡಿ, ನಿಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರು ಅದು ಇಲ್ಲಿ ಮಾಡ್ತಾ ಇಲ್ಲ. ಮೂರನೇದು ನಾಯಿಗಳು, ಹೆರಿಗೆ ವಾರ್ಡ್ಗಳಿಗೆ ನಾಯಿಗಳು ನುಗ್ಗೋದು. ಮತ್ತು ನಮ್ಮ ಸ್ಟಾಫ್ ನರ್ಸು ಮತ್ತು ಡಾಕ್ಟ್ರುಗಳು ಏನು ಕೇಳ್ತಾರಂತಂದರೆ ಇಲ್ಲೊಂದು ಕೊಲೆ ಬೇರೆ ಆಗಿತ್ತು, ಮತ್ತು ಅವ್ರಿಗೆ ಪೊಲೀಸ್ ಚೌಕಿ ಕಂಪಲ್ಸರಿ ಬೇಕಿದೆ, ಯಾಕಂದರೆ ನಮಗೆ ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅಂತ ಅದು ಒಂದು ಹೇಳಿದರು. ಪೇಷಂಟ್ಸ್ ಯಾರು ನನಗೆ ಕೇಳಿದಾಗ ದುಡ್ಡು ತೊಗೋತಾರ ಅಂದಾಗ ನಮಗೆ ದುಡ್ಡು ತೊಗೊಳೋದಿಲ್ಲ. ಮತ್ತು ಎಷ್ಟೋ ತಾಯಂದಿರಿಗೆ, ವಯಸ್ಸಾದವ್ರಿಗೆ ಎಲ್ರಿಗೂ ಮಾತಾಡಿಸ್ಕೊಂಬಂದೀನಿ. ಡಾಕ್ಟ್ರೆ ಹೆಂಗೆ ನೋಡ್ತಾರೆ ಅಂದರೆ ಚಲೋ ನೋಡ್ತಾರಂತ ಹೇಳೋದು. ಎಲ್ಲರೂ ಕೆಟ್ಟವರಲ್ರಿ, ಮತ್ತು ಎಲ್ಲರ ಮೇಲೇನೂ ಅಪವಾದ ಸಲ್ಲದು. ಇಲ್ಲಾಂದರೆ ಒಂದು ತಿಂಗಳಿಗೆ ಇಲ್ಲಿ 55ರಿಂದ 60 ಹೆರಿಗೆ ಆಗುತ್ತೆ. ಹಂಗೆ ನೋಡಿದ್ರೆ ಎಷ್ಟೋ ತಾಲೂಕು ಆಸ್ಪತ್ರೆಗಳಲ್ಲಿ 30 ಡೆಲಿವರಿ ಮಾಡ್ತಾರೆ. ಇಲ್ಲಿ 60 ಮಟ ಆಗ್ತಾಯಿದೆ ಅಂದರೆ ಡಾಕ್ಟ್ರೇ ಮಾಡ್ತಾರಲ್ಲ ಅಲ್ವಾ? ಹಾಗಾಗಿ ಯಾವ್ಯಾವ ನಾವು ಇವತ್ತು ಲೋಪದೋಷಗಳನ್ನು ನೋಡಿದ್ದೀವಿ. ನಾನು ಆಲ್ರೆಡಿ ಇಮ್ಮಿಡಿಯೇಟ್ಲಿ DC ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಅಲ್ಲೇ MRI ಸ್ಕ್ಯಾನಿಂಗ್ ನಮ್ಮ ಇಡೀ ತುಮಕೂರು ಜಿಲ್ಲೆಯಲ್ಲೇ ಇಲ್ಲ. ದಾವಣಗೆರೆ, ನಾನು ಮೊನ್ನೆ ಶಿರಾ ತುಮಕೂರೆಲ್ಲ ಹೋಗಿರೋದು ಕನ್ಫ್ಯೂಷನ್. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ MRI ಸ್ಕ್ಯಾನಿಂಗ್ ಇಲ್ಲ. ಅಲ್ಲಿ ಒಬ್ಬರು ಬಡವರು ಹೇಳ್ತಾಯಿದ್ರು, ಮೇಡಮ್ ನಮಗೆ MRI ಸ್ಕ್ಯಾನಿಂಗ್ ಬೇಕು, ನಾವು ಹೊರಗಡೆಯಿಂದ ಕೊಟ್ಟು ದುಡ್ಡು ಹೊರಗಡೆ ಎಷ್ಟಾಗುತ್ತೆ ಡಾಕ್ಟ್ರೆ? 8-9 ಸಾವಿರ, 9-10 ಸಾವಿರಕ್ಕಿಂತ ಕಡಿಮೆ MRI ಮಾಡೋದಿಲ್ಲ. ನಾನು DC ಅವ್ರಿಗೆ ಮಾತಾಡಿದೆ. DC ಅವ್ರು ಅಂದರು, ಮೇಡಮ್ ಚಿತ್ರದುರ್ಗದಲ್ಲಿ ಇರೋದ್ರಿಂದ ನಮಗೆ ಪ್ರಾವಿಷನ್ ಕೊಡಲಿಲ್ಲ, ಆದರೆ ನಾನು ಖಂಡಿತವಾಗಲೂ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ತೊಗೊಳಕ್ಕಾಗಲಿಲ್ಲ ಅಂದರೂ ನಾನು CSR ಫಂಡಲ್ಲೇ ಆರ್ಗನೈಸ್ ಮಾಡ್ತೀನಿ, ಇಷ್ಟೊಂದೆಲ್ಲ ಬೇಡಿಕೆ ಇದೆ ಅಂತ ಅವರು ಹೇಳಿದ್ರು. ಮತ್ತು ಕುಡಿಯೋ ನೀರಿನ ಫಿಲ್ಟ್ರು ಅವೆಲ್ಲ ಇದೆ. ಮತ್ತು ಏನು ಎಲ್ಲ ಸ್ವ್ಯಾಬ್ ಟೆಸ್ಟು, ಸ್ಟೆರ್ಲೈಸೇಷನು ಎಲ್ಲದ್ರದ್ದು ರಿಪೋರ್ಟ್ ಕೇಳಿದ್ದೀನಿ. ವಾಟರ್ ಕ್ವಾಲಿಟಿ ಪ್ರತಿಯೊಂದೂ ಕೇಳಿದ್ದೀನಿ ನಾನು. ಇಷ್ಟು ಅವ್ಯವಸ್ಥೆ ಮತ್ತು ಯಾವುದೇ ಥರ ಮಾಹಿತಿಗಳಿಲ್ಲ. ಮತ್ತು TV ಬೋರ್ಡಲ್ಲಿ ನಡೀತಾ ಇರಬೇಕು, ಸರ್ಕಾರದ ಯೋಜನೆಗಳದ್ದು ಮಾಹಿತಿ ಕೊಡ್ತಾ ಇರಬೇಕು, ಅದು ಎಲ್ಲೂ ಇಲ್ಲ. ಆಮೇಲೆ ಒಳಗಡೆ ಎಲ್ಲ ಭಾಳಷ್ಟು ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ ಫ್ಯಾನ್ಗಳು 1.5-2 ವರ್ಷದಿಂದ ವರ್ಕ್ ಆಗ್ತಾ ಇಲ್ಲ. ಅವೆಲ್ಲ ಕಂಪ್ಲೇಂಟ್ ಅಲ್ಲ, ಬಟ್ ಅಲ್ಲಿ ಹೇಳಿದವ್ರು ನಾನು ಹೇಳ್ತಾ ಇರೋದು ಎಲ್ಲ ಕಿಟಕಿಗಳು ತೆಕ್ಕೊಂಬಿಟ್ಟವ್ರೆ, ಶಕೆ ಅಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಇದ್ದಾವೆ. ನಾನು ಸರ್ಕಾರದ ಗಮನಕ್ಕೆ ತಂದು ಎಲ್ಲವನ್ನು ಮಾಡಿಸುವಂಥ
ಪ್ರಯತ್ನವನ್ನು 100 ಬೆಡ್ಡಿಂದು ಮಕ್ಕಳು ಆಸ್ಪತ್ರೆ ರೆಡಿಯಾಗಿ ಉದ್ಘಾಟನೆ ಭಾಗ್ಯ ಕಂಡೆ 3 ತಿಂಗಳ ಮೇಲೆ ಆಯ್ತು ಸರ್. ಇವತ್ತಿನವರೆಗೂ ಅದು ಚಾಲನೆ ಆಗಿಲ್ಲ. ಹಿಂದ್ಗಡೆಗೆ ಇದೆ ಆಸ್ಪತ್ರೆ. ಅದೇ ನನಗೆ ಅಂದರೆ ಎಲ್ಲ ರೆಡಿ ಇದೆ. ಇನ್ನು ಡಾಕ್ಟರ್ಸು ಅವ್ರನ್ನೆಲ್ಲರನ್ನೂ ತಗೊಂಡು ಸ್ಟಾಫು ಅದು ಒಂದು ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ಅದನ್ನು ಪ್ರಿಯಾರಿಟಿ ಮೇಲೆ ಇಮ್ಮಿಡಿಯೇಟ್ಲಿ ನಾನು ಆಯುಕ್ತರಿಗೆ ಗಮನಕ್ಕೆ ತಂದು ಅದನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೀತೀನಿ. ಊಟ ಬಾಣಂತಿಯರಿಗೆ ಎಲ್ಲ ರೆಡಿ ಫುಡ್ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಕೊಡ್ತಾ ಇರಲಿಲ್ಲ, ಕೊಡ್ತಾ ಇದ್ದೀರಾ? ಈಗ ಊಟ ಬಂದಿದೆಯಾ? 12ವರೆಗೆ ಊಟ ಇರಬೇಕಲ್ಲ. ಎಷ್ಟೊತ್ತಿಗೆ ಅಟ್ಲೀಸ್ಟ್ ಟೈಮ್ ಹೇಳ್ರಿ ಮೇಡಮ್. 12 ಎಷ್ಟೊತ್ತಿಗೆ ಕೊಡಬೇಕು? ನಿಮ್ಮ ಟೈಮಿಂಗ್ಸ್ ಪ್ರಕಾರ, ಸರ್ಕಾರದ ಟೈಮಿಂಗ್ ಪ್ರಕಾರ ಎಷ್ಟೊತ್ತಿಗೆ ಬಾಣಂತಿಯರಿಗೆಲ್ಲ ಊಟ 12ವರೆಗೆ ಹೋಗ್ಬೇಕು. ಪ್ರತಿದಿನ ಒಂದು ಕಾಲ್ ಸರ್. ಬಂದಿಲ್ಲ ಮೇಡಮ್, ಅವ್ರು ಯಾರು ಇದು ಮಾಡಿಲ್ಲ. ನಂದು ಇಮಿಡಿಯೇಟ್ ನಾನು ಇವತ್ತೇ ಅವ್ರಿಗೆ ಟೆಂಡರ್ ನೋಟಿಸ್ ಇಶ್ಯೂ ಮಾಡಿ ನೀವು ನೋಟಿಸ್ ಇಶ್ಯೂ ಮಾಡೋದು ಕಳಿಸಿ. ಇನ್ನೊಂದು ಪ್ರಶ್ನೆ, ವೈದ್ಯರು ಖಾಸಗಿ ವೈದ್ಯರಲ್ಲಿ ವೃತ್ತಿ ಮಾಡೋಕ್ಕೆ ಅವಕಾಶ ಇದೆ ಸಂಜೆ ಆದ ನಂತರ? ಅಲ್ಲ, ಅದು ಮಾಡೋ ಹಾಗಿಲ್ಲ. ಮತ್ತೆ ಎಲ್ಲ ಈವ್ನಿಂಗಲ್ಲಿ ಸರ್ಕಾರಕ್ಕೆ ತಿಳಿಸಿ ಈವ್ನಿಂಗ್ ಅವರ್ಸ್ ಅಂದರೆ ಅವ್ರು ಯಾವುದೇ ಒಂದು ಸರ್ಕಾರದ ತೊಂದರೆ ಆಗಲಿಲ್ಲಂಗೆ ಆಫ್ಟರ್ ದ ಡ್ಯೂಟಿ ಅವರ್ಸ್ ಅಂತ ಹೇಳ್ತಾರೆ. ಆ ಥರ ಇದೆ ಇಲ್ಲ ಡೈರೆಕ್ಷನ್ ಇದೆ ಮೇಡಮ್. ಈಗ ನಾನು ಕೇಳ ಪಂಚಾಯತ್ ಸೇರಿ ಸಂಜೆ ಹಿಂದಿರೋರು ಕೇಸ್ ಆಗಿದ್ದು ಅಪ್ಲೋಡ್ ಮಾಡಿಲ್ಲ. 100 ಬೆಡ್ ಇಲ್ಲ, 100 ಬೆಡ್ಗೆ ಇದೆ. 100 ಬೆಡ್ ಇದು 100 ಬೆಡ್. 50 ಬೆಡ್ ಬಿಲ್ಡಿಂಗ್ 50 ಬೆಡ್. ಅದು ಆಗತ್ತೆ ಅದು ಆಗತ್ತೆ ಮೇಡಮ್. ಅದಕ್ಕಿಂತ ಪೂರ್ವದಲ್ಲಿ ಇದಾಗಬೇಕಲ್ಲ.